ಊಟ ಆಯ್ತಾ? ಊಟ ಆಯ್ತಮ್ಮ. ಅಷ್ಟೊತ್ತಿಂದ ಇಲ್ಲೇ ಇದ್ದೀರಲ್ಲ, ಬೋರ್ ಆಗ್ಲಿಲ್ವಾ? ಹಾಗೇನಿಲ್ಲಮ್ಮ. ನಂಗಂತೂ ಸಿಕ್ಕಾಪಟ್ಟೆ ಬೋರು. ಅದ್ ಯಾವಾಗ ನಾನ್ ದೊಡ್ಡೋಳಾಗ್ತೀನಿ, ನಿಮ್ ತರ ಖುಷಿಯಾಗಿರ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ನಾವ್ ಮಕ್ಕಳಾಗಿರ್ಬೇಕು ಅಂತ ಆಸೆ ಪಡ್ತೀವಿ. ನೀನೇನಮ್ಮ ದೊಡ್ಡೋಳಾಗ್ಬೇಕು ಅಂತ ಆಸೆ ಪಡ್ತಾ ಇದೀಯಾ? ದೊಡ್ಡೋರ್ಗೇನ್ ಪ್ರಾಬ್ಲಮ್ ಇದೆ? ಹೋಮ್ವರ್ಕ್ ಇರಲ್ಲ, ಟೆಸ್ಟ್ ಇರಲ್ಲ, ಟೀಚರ್ಸ್ ಹತ್ರ ಹೊಡ್ಸ್ಕೊಳ್ಳೋ ಹಾಗಿರಲ್ಲ. ಛೇ, ನಿನಗೇನಮ್ಮ ಗೊತ್ತು? ತಿಂಗಳಾದ್ರೆ EMI ಕಟ್ಟಬೇಕು, ಬಾಡ್ಗೆ ಕಟ್ಟಬೇಕು, ರೇಷನ್ ತರಬೇಕು, ಮಕ್ಕಳು ಸ್ಕೂಲ್ ಫೀಸು, ಅದು ಇದು. ಯಾಕಾದ್ರೂ ಬೆಳಗಾಗುತ್ತೋ ಅನ್ಸುತ್ತೆ. ಸರಿ ಬನ್ನಿ ಅಂಕಲ್, ಹೋಗೋಣ. ಹಾ, ಬಾರಮ್ಮ. ಬೈ ರವಿ. ಹಾಯ್ ಬೈ ರವಿ. ಹಾಯ್ ವರ್ಷಿಣಿ. ಸ್ಕೂಲ್ ಮುಗಿದ್ಮೇಲೆ ನಾನು ನಿನ್ನೆ ಹುಡುಕ್ತೆ, ಕಾಣಿಸಲೇ ಇಲ್ಲ. ರೂಬಿಗೆ ನೋಟ್ಸ್ ಕೊಡ್ಬೇಕಾಗಿತ್ತು, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಹೌದಾ? ಭೈರವಿ ಬಾರೆ, 5 ನಿಮಿಷ ಆಟ ಆಡ್ಕೊಂಡ್ ಬರೋಣ. ಓ, ಆಟಾಡೋಣವಾ? ಸರಿ. ನೋಡಮ್ಮ, ಆ ಥರ ಎಲ್ಲ ಆಟ ಆಡಕ್ ಆಗೋದಿಲ್ಲ ಕಂದ. ಅವ್ರಮ್ಮ ಬೈತಾರೆ. ಸ್ಕೂಲ್ ಬಿಟ್ಮೇಲೆ ಅರ್ಧ ಗಂಟೆ ಒಳಗೆ ಮನೇಲಿ ಇರ್ಬೇಕು ಅನ್ನೋದೇ ಅವ್ರ ಆರ್ಡ್ರು. ಅಯ್ಯೋ ಅಂಕಲ್, ಇಲ್ಲಿಂದ ಭೈರವಿ ಮನೆಗೆ 20 ನಿಮಿಷ ಸಾಕು. 10 ನಿಮಿಷ ಕರ್ಕೊ ಬರ್ತೀನಿ ಪ್ಲೀಸ್. ಹಾಗೆಲ್ಲ ಬಿಡಕ್ಕಾಗಲ್ಲಮ್ಮ. ಏನಾದ್ರೂ ಇವಳಿಗೆ ಹೆಚ್ಚು ಕಮ್ಮಿ ಆದ್ರೆ ನಾವೇ ಜವಾಬ್ದಾರರು. ಪ್ಲೀಸ್ ಪ್ಲೀಸ್ ಅಂಕಲ್, ನಾನು ಅಮ್ಮನ್ಗೆ ಹೇಳ್ತೀನಿ. ಮತ್ತೆ ಮನೆಗೆ ಹೋದ್ಮೇಲೆ ನನ್ನನ್ನು ಆಚೆ ಬಿಡೋದೇ ಇಲ್ಲ. ಜೈಲ್ ತರ ಇರುತ್ತೆ. ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಪ್ಲೀಸ್. ಸರಿ ಅಮ್ಮ, ನಾವು ಬರ್ತೀವಿ ನಿಮ್ ಜೊತೆ. ಬಾರಮ್ಮ. ಭೈರವಿ, ನನಗ್ ಭಯ ಆಗ್ತಿದೆ. ಅಂಕಲ್, ಪಾಪ ಅವಳು ಹೆದರ್ಕೋತಾ ಇದ್ದಾಳೆ. ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ನೀವಿಲ್ಲೇ ಇರಿ, ನಾವಿಲ್ಲೇ ಆಟ ಆಡ್ಕೊಂಡು ಬಂದ್ಬಿಡ್ತೀವಿ. ನೋಡು ಪುಟ್ಟ, ತುಂಬಾ ರಿಸ್ಕ್ ತಗೊಂಡು ಪರ್ಮಿಷನ್ ಕೊಡ್ತಾ ಇದ್ದೀನಿ. ನಮಗ್ ಸಂಕಷ್ಟ ಕೊಡುವಂತ ಕಷ್ಟ ಕೊಡಬೇಡ. ಇಲ್ಲ ಅಂಕಲ್, ನೀವ್ ಕರ್ದಿಲ್ಲ ಅಂತಂದ್ರು 10 ನಿಮಿಷದೊಳಗಡೆ ವಾಪಸ್ ಬಂದ್ಬಿಡ್ತೀವಿ. ಲೇಟ್ ಆದ್ರೆ ನಿಮ್ ಜೊತೆ ನಾನು ಬಯಸ್ಕೋಬೇಕು ತಾನೆ. ಸರಿ ಬಾ ಹೋಗೋಣ. ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು. ಯಾರು ಜಾಸ್ತಿ ಹೊತ್ತು ಕಣ್ ಮಿಟಕ್ಸ್ದೆ ತುಂಬಾ ಹೊತ್ತು ನೋಡ್ತಾರೋ ಅವರೇ ಗೆದ್ದಂಗೆ. ಸರಿ, ರೆಡಿನಾ? ಭೈರವಿ, ನಿನಗ್ ನಾನು ಏನ್ ಹೇಳ್ತೀನೋ ಅದನ್ನ ಕೇಳ್ಬೇಕು. ಈಗ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಬರ್ಬೇಕು. ಬಾ. ನೋಡು, ಫ್ರಂಟ್ ಗೇಟ್ ಬೇಡ ಅಂತ ಈ ಕಡೆ ಕರ್ಕೊಂಡು ಬಂದಿದ್ದೀನಿ. ಹೋಗಿ ಗಾಡಿ ಒಳಗಡೆ ಮಲ್ಕೋ, ಸರಿನಾ? ಹೋಗು.
ತಾವರ್ಕೆರೆ ಹತ್ರ ಯಾರೂ ಇಲ್ದಿರೋ ಜಾಗ ನೋಡಿ ಬಿಟ್ಬಿಟ್ ಬನ್ನಿ, ಸರಿನಾ? ಏನೋ ಆ ಹುಡುಗಿ 10 ನಿಮಿಷ ಆಟ ಆಡ್ಕೊಂಡ್ ಬರ್ತೀನಿ ಅಂದ್ಲು, ಇಷ್ಟೊತ್ತಾದ್ರೂ ಪತ್ತೇನೇ ಇಲ್ಲ. ಮಕ್ಕಳು ಆಟ ಆಡಕ್ ನಿಂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಯ್ತು ಬಾ, ನಾವೇ ಕರ್ಕೊಂಬರೋಣ. ಬನ್ನಿ. ಅಯ್ಯೋ, ಈ ಮಗು ಜೊತೆನೆ ತಾನೇ ಭೈರವಿ ಹೋಗಿದ್ದು. ಹೋಗೋಣ. ಪುಟ, ಭೈರವಿ ಅಲ್ಲಮ್ಮ? ನಂಗೆ ಗೊತ್ತಿಲ್ಲ ಅಂಕಲ್, ನಾನು ನೋಡಿಲ್ಲ. ಸುಮ್ಮನೆ ಆಟ ಆಡ್ಬೇಡ ಪುಟ, ತುಂಬಾ ಸೀರಿಯಸ್ ವಿಷಯ ಇದು. ನಾವೇ ನಿನ್ ಮುಂದೆ ಖುದ್ದಾಗಿ ಆ ಮಗುನ ಕಳ್ಸ್ಕೊಟ್ಟಿದ್ವಿ. ಇವಾಗ ನೋಡಿದ್ರೆ ನೋಡೇ ಇಲ್ಲ ಅಂತಿದ್ಯಾ? ಪ್ರಾಮಿಸ್ ಅಂಕಲ್, ನಾನು ಈಗ ತಾನೇ ಕ್ಲಾಸಿಂದ ಆಚೆ ಬರ್ತಾ ಇದ್ದೀನಿ. ನಾನು ಇವತ್ತು ಇಡೀ ದಿನ ಭೈರವಿ ನೋಡೇ ಇಲ್ಲ. ಪುಟ, ನಿನ್ ತರನೇ ನಿಂಗೆ ಅಕ್ಕ ತಂಗಿ ಇದ್ದಾರಾ? ಇಲ್ಲ, ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಳೆ ಮಗಳು. ನೋಡಮ್ಮ, ಸುಮ್ಮನೆ ನಮ್ಮ ಜೊತೆ ಹುಡುಗಾಟ ಆಡ್ಬೇಡ. ಆ ಮಗು ಪ್ರಾಣಕ್ಕೆ ಅಪಾಯ ಇದೆ, ಅದಕ್ಕೆ ನಾವು ಗನ್ ಹಿಡ್ಕೊಂಡು ಆ ಮಗುಗೆ ಸೇಫ್ಟಿ ಕೊಡ್ತಿರೋದು. ನನಗೆ ಗೊತ್ತಿಲ್ಲ, ನಾನು ಅವಳು ನೋಡಿಲ್ಲ, ಭಯ ಆಗ್ತಿದೆ. ಏಯ್, ಇಲ್ಲೇನೋ ಎಡವಟ್ಟಾಗಿದೆ, ಬಾರೋ ಒಳಗಡೆ ಹುಡ್ಕೋಣ. ಅದ ಎಲ್ಲ ಹೋಗಿದ್ದಾರೆ ಅಣ್ಣ, ಇಲ್ಲಿ ನೋಡಿ. ಲೋ, ಬ್ಯಾಗ್ ಇಲ್ಲೇ ಇದೆಯಲ್ಲೋ? ಹೌದಣ್ಣ. ಮಗು ಎಲ್ಲೋಯ್ತು? ಬಾರೋ, ಹಾ. ಇಲ್ಲೇ ಎಲ್ಲೋ ಇರ್ತಾಳೆ. ಓಕೆ. ಹೇಯ್, ಏನು ಮಗು ಸ್ಕೂಲಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ? ತಡ ಮಾಡಿದಷ್ಟು ಮಗುಗೆ ಅಪಾಯ ಅಣ್ಣ. ಪೊಲೀಸಿಗೆ ಫೋನ್ ಮಾಡೋದಾ ಇಲ್ಲ ಶಿವಗಮಿ ಮೇಡಮ್ಗೆ ಫೋನ್ ಮಾಡೋದಾ? ಲೋ, ಶಿವಗಾಮಿ ಮೇಡಮ್ಗೆ ಫೋನ್ ಮಾಡಿದ್ರೆ ಸುಮ್ಮನೆ ಬಿಡ್ತಾರ ನಮ್ಮನ್ನ? ಯಾವುದೇ ಕಾರಣಕ್ಕೂ ಮಗುನ ಒಂಟಿಯಾಗಿ ಬಿಡಬೇಡಿ ಅಂತ ವಾರ್ನ್ ಮಾಡಿ ತಾನೇ ನಮ್ಮನ್ನ ಕಳಿಸಿದ್ದು. ಮಗು ಸಿಕ್ಕಿಲ್ಲ ಅಂದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಮೇಡಮ್ಗೆ ಕಾಲ್ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಮಕ್ಕಳೇನಾದ್ರೂ ನಮ್ಮನ್ನ ಆಟ ಆಡಿಸ್ತಿದ್ದಾರಾ? ಅಲ್ಲ, ನಮ್ ಕಣ್ ಮುಂದೆನೆ ಆ ಹುಡುಗಿ ಕರ್ಕೊಂಡು ಹೋದ್ಲು. ಈಗ ಕೇಳಿದ್ರೆ ನಾನು ನೋಡೇ ಇಲ್ಲ ಅಂತ ಹೇಳ್ತಿದ್ದಾಳೆ. ನಾವೇನಾದ್ರೂ ಈ ಕತೆನ ಶಿವಗಾಮಿ ಮೇಡಮ್ ಹೇಳಿದ್ರೆ ನಂಬ್ತಾರ? ಏನಾದರೂ ಆಗಲಿ ಮೊದಲು ಒಂದು ಕಾಲ್ ಮಾಡೋಣ. ಹಿಡ್ಕೋ ಇದನ್ನ.